ನೀ ಪೇನ್ ಯಾಕೆ ಬರುತ್ತೆ? ನೀ ಪೇನ್ ಇದೆ ಅಂದರೆ ಅದಕ್ಕೆ ಏಜ್ ಮಾತ್ರ ಕಾರಣ ಅಲ್ಲ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಮಾತ್ರ ಕಾರಣ ಅಂತಲೂ ತಿಳ್ಕೊಬಾರ್ದು. ಸುಮಾರು ಕಾರಣಗಳಿರುತ್ತೆ. ಆಕ್ಚುಲಿ ನೀ ಪೇನ್ಗೆ ಹಲವಾರು ಮುಖ್ಯ ಕಾರಣಗಳಿದೆ. ಈ ಕಾರಣಗಳನ್ನು ನಾವು ಹುಡುಕಬೇಕಾಗತ್ತೆ. ಮೊದಲನೆಯದಾಗಿ ಆಸ್ಟಿಯೋಆರ್ಥರೈಟಿಸ್. ಏಜ್ ಆದಂತೆ ನೀ ಪೇನ್ ನ ಕಾರ್ಟಿಲೇಜ್ ವೇರ್ ಅಂಡ್ ಟೇರ್ ಆಗಬಹುದು. ಇದರಿಂದ ಪೇನ್, ಸ್ಟಿಫ್ನೆಸ್ ಮತ್ತು ಸ್ವೆಲ್ಲಿಂಗ್ ಬರಬಹುದು. ಇದು ಮುಖ್ಯವಾದದ್ದು. ಎರಡನೆಯದು ಮಿನಿಸ್ಕಸ್ ಇಂಜುರಿ. ಕಾಲು ಟ್ವಿಸ್ಟ್ ಆದಾಗ ನೀ ಒಳಗಿರುವ ಕುಶನ್ ಕೆಲಸ ಮಾಡುವಾಗ ಮಿನಿಸ್ಕಸ್ ಟೇರ್ ಆಗಬಹುದು. ಪೇನ್ ಜೊತೆಗೆ ಕ್ಲಿಕ್ಕಿಂಗ್ ಅಥವಾ ಲಾಕಿಂಗ್ ಕೂಡ ಇರಬಹುದು. ಇದು ಯೂಶಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಹೈಪರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಮೂರನೆಯದು ಲಿಗಮೆಂಟ್ ಇಂಜುರಿ. ಎಸ್ಪೆಷಲಿ ಸ್ಪೋರ್ಟ್ಸ್ ಅಥವಾ ಸಡನ್ ಟ್ವಿಸ್ಟಿಂಗ್ ಇಂಜುರಿ ಆದಾಗ ACL ಅಂದ್ರೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, PCL ಅಂದ್ರೆ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಥವಾ ಬೇರೆ ಲಿಗಮೆಂಟ್ಸ್ ಡ್ಯಾಮೇಜ್ ಕೂಡ ಆಗಬಹುದು. ಸಡನ್ ಟ್ವಿಸ್ಟಿಂಗ್ ಇಂಜುರೀಸ್ ಅಂತ ನಾವು ಇದನ್ನ ಹೇಳ್ತೇವೆ. ನಾಲ್ಕನೆಯದು ಪಟೆಲೋಫಿಮರಲ್ ಪೇನ್. ಸ್ಟೇರ್ಸ್ ಹತ್ತುವಾಗ, ಸ್ಕ್ವಾಟ್ಸ್ ಮಾಡುವಾಗ ಅಥವಾ ತುಂಬಾ ಹೊತ್ತು ಕೂತ ನಂತರ ನೀ ಕ್ಯಾಪ್ ಸುತ್ತ ಪೇನ್ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಇದು ಪಟೆಲೋಫಿಮರಲ್ ಆರ್ಥರೈಟಿಸ್ ಅಂತ ನಾವು ಹೇಳಬಹುದು. ಐದನೇದಾಗಿ ಟೆಂಡನ್ ಅಥವಾ ಬರ್ಸಾ ಇನ್ಫ್ಲಮೇಷನ್. ಓವರ್ ಯೂಸ್, ರಿಪೀಟೆಡ್ ಎಕ್ಸರ್ಸೈಸಸ್ ಅಥವಾ ಎಕ್ಸೆಸಿವ್ ಸ್ಟ್ರೈನ್ ಅಂಡ್ ಸ್ಟ್ರೆಸ್ ಇಂದ ಕೂಡ ಇನ್ಫ್ಲಮೇಷನ್ ಆಗಿ ಪೇನ್ ಬರಬಹುದು. ಇದಲ್ಲದೆ ಸುಮಾರು ಡಿಸೀಸ್ಗಳು, ಗೌಟ್ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಇನ್ಫೆಕ್ಟಿವ್ ಆರ್ಥರೈಟಿಸ್, ಇಂಜುರಿ ಕೂಡ ನೀ ಪೇನ್ಗೆ ಕಾರಣವಾಗಬಹುದು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳ ಬಯಸ್ತೇನೆ. ನೀ ಪೇನ್ ಬರೋದ್ರಲ್ಲಿ ಸುಮಾರು ವಿಷಯಗಳಿದೆ. ಹಿಪ್ ಅಥವಾ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದಾಗ, ಸಿಯಾಟಿಕ್ ಪೇನ್ ಅಂತಹ ಒಂದು ಸಿಚುವೇಶನ್ಸ್ ಇದ್ದಾಗ ಅದು ನೀ ಕೆಳಗಡೆ ಕೂಡ ಹರಿಯುತ್ತೆ. ಇಂತಹ ಪೇನ್ ರೇಡಿಯೇಟಿಂಗ್ ಪೇನ್ ಅಂತ ನಾವು ಹೇಳ್ತೀವಿ. ನೀ ಟ್ರೀಟ್ಮೆಂಟ್ ಅಂಡ್ ಡಯಾಗ್ನೋಸ್ ತುಂಬಾ ಇಂಪಾರ್ಟೆಂಟ್. ಪೇನ್ ಪದೇ ಪದೇ ಬರುತ್ತಾ ಇದ್ದರೆ ಪೇನ್ ಕಿಲ್ಲರ್ ಪದೇ ಪದೇ ತಗೊಳ್ಳೋದ್ರಿಂದ ಸುಮಾರು ಡ್ಯಾಮೇಜಸ್ ದೇಹಕ್ಕೆ ಆಗುತ್ತೆ. ಇದಕ್ಕಾಗಿ ನೀವು ನೀ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಅದಾದ ನಂತರ ಸರಿಯಾದ ತಪಾಸಣೆ ಆದ ಮೇಲೆ ನೀವು ನೀಗೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತದೆ.